Namaskara. The question is like this. The angle between the dipole moment, angle between the dipole moment and the electric field at any point on the equatorial plane is equatorial plane alliruvanತಹ electric field ಗೂ ಮತ್ತು ಡೈಪೋಲ್ ಮೊಮೆಂಟ್ ಗೂ ನಡುವೆ ಇರುವಂತಹ ಆಂಗಲ್ ಏನಿದೆ ಅಂತ ಕೇಳ್ತಿದ್ದಾನೆ. KCET question 2015 as usual. First of all, now what is a dipole? Dipole ಅಂದ್ರೆ ನಮ್ಮ ಹತ್ರ ಏನಿರುತ್ತೆ, ಒಂದು ಪ್ಲಸ್ ಕ್ಯೂ which is separated by a certain distance from a charge of minus q. ಇದನ್ನು ನಾವು ಡೈಪೋಲ್ ಅಂತ ಕರಿತೀವಿ. ಈ ಡೈಪೋಲ್ ಮೂಮೆಂಟ್ ಈಸ್ ಆಲ್ವೇಸ್ ಫ್ರಮ್ ಮೈನಸ್ ಕ್ಯೂ ಟು ಪ್ಲಸ್ ಕ್ಯೂ ಇರುತ್ತೆ. ಓಕೆ, ಆಸ್ ವಿ ಆಲ್ ನೋ. ಆಮೇಲೇನು, ಈಗ ಯಾವುದೇ ಒಂದು ಪಾಯಿಂಟ್ ಇಕ್ವಟೋರಿಯಲ್ ಅಂತಂದರೆ ಐದರ್ ಅಪ್ವರ್ಡ್ ಆರ್ ಡೌನ್ವರ್ಡ್ಸ್ ಯಾವುದಾದ್ರೂ ತೊಗೊಳ್ರಿ. ಓಕೆ, ಬೋತ್ ದ ಡಿಸ್ಟೆನ್ಸಸ್ ಆರ್ ಸೇಮ್ ಅಂತ ಅರ್ಥ ಆಯಿತು. ಓಕೆ, ಸೊ ಇಲ್ಲಿ ಕೂಡ ಅಷ್ಟೇ ಸೇಮ್ ಇರ್ತದೆ. ಯಾವುದಾದ್ರೂ ಪಾಯಿಂಟ್ ತೊಗೊಳ್ಳೋಣ. ಡ್ಯೂ ಟು ದಿಸ್ ನಮಗೇನಾಗುತ್ತೆ, ದಿಸ್ ವಿಲ್ ಬಿ ರಿಪಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ರಿಪಲ್ಡ್ ಡ್ಯೂ ಟು ದಿಸ್ ಚಾರ್ಜ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಚಾರ್ಜ್ ವಿಲ್ ಬಿ ಅಟ್ರಾಕ್ಟೆಡ್. ಸೊ ಆಫ್ಟರ್ ಲುಕಿಂಗ್ ಇನ್ ಟು ಆಲ್ ದೀಸ್ ಥಿಂಗ್ಸ್, ನಾವೇನಾದರೂ ಇದಕ್ಕೊಂದು ಎಕ್ಸ್ ಆ್ಯಂಡ್ ವೈ ಆ್ಯಕ್ಸಿಸ್ ಹಾಕ್ಕೊಂಡು ಇದು ಥೀಟಾ ಆದರೆ ಆಟೋಮೆಟಿಕ್ಕಾಗಿ ಇದು ಕೂಡ ಥೀಟಾ ಆಗುತ್ತೆ, ನಮಗೆ ಇದು ಕೂಡ ಥೀಟಾ ಆಗುತ್ತೆ. ಸೊ ಇವೆರಡೂ ನಾವು ತೊಗೊಂಡಾಗ ಇಲ್ಲಿಗೆ ಬರೋಷ್ಟೊತ್ತಿಗೆ ನನಗೆ ಈ ಕಾಸ್ ಥೀಟಾ ಆಗುತ್ತೆ ಆ್ಯಂಡ್ ವರ್ಟಿಕಲ್ ಕಾಂಪೊನೆಂಟ್ ಬಂದುಬಿಟ್ಟು ಈ ಸೈನ್ ಥೀಟಾ ಇರುತ್ತೆ. ಸಿಮಿಲರ್ಲಿ ಇದೂ ಅಷ್ಟೇ, ಹಾರಿಜಾಂಟಲ್ ಕಾಂಪೊನೆಂಟ್ ಬಂದು ಈ ಕಾಸ್ ಥೀಟಾ ಆಗುತ್ತೆ ಆ್ಯಂಡ್ ಇದ್ರದ್ದು ವರ್ಟಿಕಲ್ ಕಾಂಪೊನೆಂಟ್ ಬಂದು ಈ ಸೈನ್ ಥೀಟಾ ಆಗುತ್ತೆ. ಸೇಮ್ ಕೆಳಗಡೆನೂ ಬರುತ್ತೆ. ಇಲ್ಲಿ ಏನಾಗುತ್ತೆ, ಬಿಕಾಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ವರ್ಟಿಕಲ್ ಅಪ್ವರ್ಡ್ ಆ್ಯಂಡ್ ಡೌನ್ವರ್ಡ್ ಇರೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು ಯಾವುದು ನನಗೆ, ಓನ್ಲಿ ಈ ಕಾಸ್ ಥೀಟಾ. ಅಂದರೆ ನನಗೆ ಡೈಪೋಲ್ ಮೂಮೆಂಟ್ ಈ ಡೈರೆಕ್ಷನಲ್ಲಿದ್ದರೆ, ಓಕೆ, ನಮಗೆ ಇದು ಬಂದ್ಬಿಟ್ಟೇನು, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಂದು ಆಪೋಸಿಟ್ ಡೈರೆಕ್ಷನ್ ಇರ್ತದೆ. ಅದಕ್ಕೆ ನಾವು ಡ್ಯೂ ಟು ಇಕ್ವಟೋರಿಯಲ್ ಲೈನ್ ಎಲೆಕ್ಟ್ರಿಕ್ ಫೀಲ್ಡ್ ಬರೆದ್ರೂ ಕೂಡ ಹೌ ವಿ ವಿಲ್ ರೈಟ್, E is equal to 1/4πε0 minus P cap vector P divided by R square plus A square whole to the power of 3/2 ಅಂತ ಬರೀತಿದ್ವಿ ನಾವು. ಸೊ ಹಿಯರ್ ಮೈನಸ್ ಏನು ರೆಪ್ರೆಸೆಂಟ್ ಮಾಡುತ್ತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಒನ್ ಡೈರೆಕ್ಷನ್ ಇದ್ದರೆ ಡೈಪೋಲ್ ಮೂಮೆಂಟ್ ಇನ್ನೊಂದು ಡೈರೆಕ್ಷನಲ್ಲಿ ಇರ್ತದೆ ಅಂತ. ದೇರ್ಫೋರ್ ಇಫ್ ಒನ್ ಬಾಡಿ ಈಸ್ ಇನ್ ಒನ್ ಡೈರೆಕ್ಷನ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ನನಗೆ ಡೈಪೋಲ್ ಮೂಮೆಂಟ್ ಇಟ್ ಈಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂತ ಅಂದ್ಕೊಂಡ್ರೆ, ಓಕೆ, ದಿಸ್ ಈಸ್ ದ ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಅಂದರೆ ವಾಟ್ ಈಸ್ ಆ್ಯಂಗಲ್ ಬಿಟ್ವೀನ್ ದೀಸ್ ಟು? ಇಟ್ ಈಸ್ 180 ಡಿಗ್ರಿ. ಓಕೆ, ಸೊ ಇಟ್ ಈಸ್ 180 ಡಿಗ್ರೀಸ್. ಫೈನಲ್ ಆನ್ಸರ್ ಏನಾಗುತ್ತೆ ನಮಗೆ 180 degrees. I hope you understood this one. Thank you.